ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವೋ ಸರ್ವಕಾರ್ಯಸು ಸರ್ವದಾ. ಪ್ರಾರಂಭದಲ್ಲಿ ಬಸವಾದಿ ಪ್ರಮುಖರನ್ನೇ ನಮ್ಮ ನದಾಳದಲ್ಲಿ ಸ್ಮರಿಸಿಕೊಂಡು ಬಹುಶಃ ಇತ್ತೀಚೆಗೆ ಮಹಾರಾಷ್ಟ್ರದವರು ಕರ್ನಾಟಕದ ಬಸ್ಗಳಿಗೆ ನಮ್ಮ ಮಹಾರಾಷ್ಟ್ರ ಬೆಳಗಾಂ ನಮ್ಮದು ಅಂತೇಳಿ ಸ್ಟಿಕ್ಕರ್ಗಳನ್ನ ಹಚ್ಚೋದಾಗಲಿ, ನಮ್ಮ ಸರ್ಕಾರದ ಬಸ್ಗಳಿಗೆ ಮಸಿಯನ್ನು ಬಳಿಯೋದಾಗಲಿ, ಅದು ನೋಡಿದಾಗಲೆಲ್ಲ ನನಗೆ ನೆನಪಾಗೋದು ಬದಾಮಿ. ಅದೆಲ್ಲ ಅವರೆಲ್ಲ ಮಾತನಾಡಿದಾಗ ನೆನಪಾಗದ ನನಗೆ ಅದು ಚಾಲುಕ್ಯ ಸಾಮ್ರಾಜ್ಯ, ಬದಾಮಿಯ ಚಾಲುಕ್ಯರು. ಆ ಬದಾಮಿ ಚಾಲುಕ್ಯರ ನಾಡಿನಲ್ಲಿ ಇಮ್ಮಡಿ ಪುಲಕೇಶ ನರ್ಮದಾ ನದಿಯವರೆಗೆ ಕನ್ನಡದ ಬಾವುಟನ್ನು ಹಾರಿಸಿದ್ದ. ಉತ್ತರ ಪ್ರದೇಶವರೆನಿಸಿಕೊಂಡಂತ ಹರ್ಷವರ್ಧನನ ಶಕ್ತಿಯನ್ನ ಕಡಿಮೆ ಮಾಡಿ ಆ ಹರ್ಷವರ್ಧನನ ಆನೆಗಳನ್ನ ತನ್ನ ಶಕ್ತಿಯಿಂದ ಕೆಡವಿ ಪರಮೇಶ್ವರ ಅನಿಸಿಕೊಂಡಿರ್ತಕ್ಕಂಥ ಒಂದು ಕರ್ನಾಟಕದ ಹೆಮ್ಮೆಯ ಮನೆತನ ಅಂದ್ರೆ ಅದು ಬದಾಮಿಯ ಚಾಲುಕ್ಯ ಮನೆತನ. ಅಂತ ಬದಾಮಿ ಚಾಲುಕ್ಯ ಮನೆತನದಲ್ಲಿ ವೀರ ಪುಲಕೇಶಿ ಅನ್ನುವಂತ ಒಂದು ಸಂಸ್ಥಾನವನ್ನು ಕಟ್ಟಿ ಇವತ್ತೇನೋ ನಮ್ಮನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಕೋರಿದಂತ ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತ ಶ್ರೀಯುತ ರವೀಂದ್ರ ಮೂಲಿಮನಿ ಸರ್ ಅವರೇ, ನಮ್ಮನ್ನ ಈ ಸಂಸ್ಥೆಗೆ ಫಸ್ಟ್ ಒಳಗೆ ಬರಮಾಡಿಕೊಂಡು ಸಂಸ್ಥೆಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿ, ನಾನು ಜನ್ಮ ತಾಳೋಕ್ಕಿಂತ ಮುಂಚೆ ಅಂದ್ರೆ ಜನ್ಮ ತಾಳಿ 2 ವರ್ಷದಲ್ಲಿ KS ಆಫೀಸರ್ ಆಗಿ, ನಾನು ಜನ್ಮ ತಾಳಿದಾಗ ಅವರು KS ಆಫೀಸರ್ ಆಗಿದ್ರು. ಈ ಒಂದು ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾಗಿ ಭೌತಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಶಶಿಧರ್ ಮೂಲಿಮನಿ ಸರ್ ಅವರೇ, ನನ್ನ ಮಾರ್ಗದರ್ಶಕರು, ರಾಜ್ಯದಲ್ಲಿ 10 ವರ್ಷಗಳ ಕಾಲ ಅತ್ಯುತ್ತಮವಾಗಿರುವಂತಹ ಇಂಡಿಯನ್ ಪಾಲಿಟಿಯನ್ನು ಹೇಳಿ ಇವತ್ತು ಬಿಜಾಪುರ ಹಾಗೂ ಧಾರವಾಡಗಳಲ್ಲಿ SP ವಿಜ್ಡಮ್ ಅನ್ನುವಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೆ ವಿಶೇಷ ಮಾರ್ಗದರ್ಶಕರಾಗಿರುವಂತ ನನ್ನ ಸಹೋದರ ಸ್ಥಾನದಲ್ಲಿರುವಂತ ಶ್ರೀಯುತ ಸತೀಶ್ ಬನಕಟ್ಟಿ ಸರ್ ಅವರೇ, ಸಕ್ಸಸ್ ಬುಕ್ ಸ್ಟಾರ್ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆಗಿರುವಂತ ಲಕ್ಷಾಂತರ ಕಾಪಿಗಳನ್ನ ಮಾರಾಟ ಮಾಡಿ 27,000 ಕ್ವಶನ್ಗಳನ್ನ ಅತ್ಯಂತ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವಂತ ನನ್ನ ಆತ್ಮೀಯ ಸಹೋದರ ಆಗಿರುವಂತ ಶ್ರೀಯುತ ಅಬ್ದುಲ್ ಸುತಾರ್ ಸರ್ ಅವರೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ವಿಜ್ಞಾನ ವಿಭಾಗದಲ್ಲಿ ತಮ್ಮದೇ ಆಗಿರುವಂತ ಛಾಪನ್ನು ಮೂಡಿಸಿ ಇತ್ತೀಚೆಗೆ ನನ್ನ ಜೊತೆಯಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಶೇಷವಾಗಿ ಬಯಾಲಜಿ ಉಪನ್ಯಾಸಕರಾಗಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗದ ಪಕ್ಕದಲ್ಲಿರುವಂತಹ ಬೆನಕನಹಳ್ಳಿ ಅನ್ನುವಂತ ಒಂದು ಕುಗ್ರಾಮದಲ್ಲಿ ಜನಿಸಿ ಕರ್ನಾಟಕದ ತುಂಬೆಲ್ಲ ಸೈನ್ಸಿನ ಒಂದು ಶಕ್ತಿಯನ್ನು ಪಸರಿಸುತ್ತಿರುವಂತ ಆತ್ಮೀಯ ಸಹೋದರ ಆಗಿರುವಂತ ವಿನೋದ್ ಬಿರಾದರ್ ಅವರೇ, ಈ ಕಾರ್ಯಾಗಾರಕ್ಕೆ ಶಕ್ತಿಯಾಗಿ ನಿಂತಿರುವಂತ ಸ್ಥಳೀಯ ವಿದ್ಯಾರ್ಥಿಗಳ ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಆಗಿರಬಹುದು, ನಮ್ಮ ಕಲ್ಲೇಶ್ ಆಗಿರಬಹುದು, ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಜೊತೆಯಲ್ಲಿ ತಾವೇನು ರಿಯಾಜ್ ಭಗವಾನ್ ಆಗಿರಬಹುದು, ಸಾಕಷ್ಟು ವಿದ್ಯಾರ್ಥಿಗಳು ಅಡ್ವಾನ್ಸ್ ಬಂದು ಸರ್ ನೀವು ಬದಾಮಿ ಬರ್ತಾ ಇದ್ದೀರಿ ಅನ್ನೋದು ನಮಗೆ ಖುಷಿ ಪಡುವಂತ ವಿಚಾರ. ಅದಕ್ಕೆ ನಾವೆಲ್ಲ ಇಂಥ ಕಾರ್ಯಾಗಾರ ಮಾಡ್ಬೇಕಂತ ಮಾಡಿವಿ ಅಂತ ಹೇಳಿ ಅವರೇ ನಿರ್ಧಾರವನ್ನು ಕೈಗೊಂಡು ಕಡಿಮೆ ಅವಧಿಯಲ್ಲಿ ಮೂಲಿಮನಿ ಸರ್ ಹೇಳಿದ ಹಾಗೆ ನಾವು ಕೇವಲ 2 ದಿನದಲ್ಲಿ ಡಿಸೈಡ್ ಮಾಡಿದ್ದು, ಯಾವುದೇ ಯೋಜನೆ ಇಲ್ಲದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾನು ಯಾವುದಾದ್ರೂ ಒಂದು ಕಲ್ಯಾಣ ಮಂಟಪವನ್ನ ಸೆಲೆಕ್ಟ್ ಮಾಡ್ಕೋತೀರ ಅಂತ ಕೇಳಿದಾಗ ಇಡೀ ಬದಾಮಿಲಿರುವಂತ ಎಲ್ಲಾ ಕಲ್ಯಾಣ ಮಂಟಪಗಳು ಬುಕ್ ಆಗಿಬಿಟ್ಟಾವ್. ಎಲ್ಲರೂ ಇವತ್ತೇ ಮ್ಯಾರೇಜ್ ಅಂತ ವಿಶೇಷ ಅದು. ಅದರಾಗ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮುತ್ತು ಅಂತ ಹೇಳಿ ನಮ್ಮ ವಿದ್ಯಾರ್ಥಿ, ಆಕ್ಚುಲಿ ಈ ಕಾರ್ಯಾಗಾರದ ಹಿನ್ನೆಲೆ ಶಕ್ತಿಯಾಗಿ ಸತೀಶ್ ಸರಿಗೆ ಕೂಡ ಗೊತ್ತಿಲ್ಲ ಯಾಕೆ ಕಾರ್ಯಾಗಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಮುತ್ತು ಅಂತೇಳಿ ಬಹಳಷ್ಟು ಪ್ರಾಮಾಣಿಕವಾಗಿರುವಂತ ಬಡ ವಿದ್ಯಾರ್ಥಿ ಅಂತ. ನಾನು ಧಾರವಾಡದಲ್ಲಿ ಪಾಠ ಬೋಧನೆ ಮಾಡುತ್ತಿರುವಾಗ ಅಲ್ಲಿ ಪಂಜುರ್ಲಿ ಅಂತ ಒಂದು ಹೋಟೆಲ್ ಇತ್ತು. ಆ ಪಂಜುರ್ಲಿ ಹೋಟೆಲಲ್ಲಿ ರಾತ್ರಿ 12 ಗಂಟೆ ತನಕ ಸರ್ವಿಸ್ ಮಾಡಿ ಅಲ್ಲಿ ಸೇವೆಯನ್ನ ಮಾಡಿ ನನಗೆಲ್ಲ ಊಟ ತಂದು ಕೊಟ್ಟು ಮುಂಜಾನೆ 7 ಗಂಟೆಗೆ ಮತ್ತೆ ನಾನು ಮುಂದೆ ಕ್ಲಾಸಿಗೆ ಕೂತು ನಿರಂತರವಾಗಿ ಅಧ್ಯಯನ ಮಾಡಿ ಸುಮಾರು 5-6 ಜಾಬ್ಗಳು ಸೆಲೆಕ್ಟ್ ಆಗಿರುವಂತ ಮುತ್ತು ಅಂತೇಳಿ ಆತ ಸಿವಿಲ್ PSI ಆಗಿದ್ದಾರೆ. ಅವ್ರದ್ದು ಇವತ್ತು ಮ್ಯಾರೇಜ್ ಇದೆ. ಆ ಮ್ಯಾರೇಜ್ ನಿಮಿತ್ತವಾಗಿ ನಾನು ಬದಾಮಿ ಬಂದಿರೋದು. ಬರೇ ಮ್ಯಾರೇಜ್ ಅಷ್ಟೇ ಬಂದ್ರೆ ಉಪಯೋಗ ಇಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಭೇಟಿ ಆಗಬೇಕು ಅನ್ನುವಂತ ಉದ್ದೇಶಕ್ಕಾಗಿ
ಈ ಒಂದು ನಿರ್ಧಾರವನ್ನು ನಾ ಕಲ್ಲೇಶಿಗೆ ಹೇಳಿದಾಗ ಆಯ್ತು ಸರ್ ನಾವು ಮಾಡಿಬಿಡೋಣ ಕಾರ್ಯಾಗಾರ, ಒಂದು ಸಣ್ಣ ಕಾರ್ಯಾಗಾರ ಮಾಡೋಣ, ಒಂದು 10 ಮಂದಿ ಬರಲಿ 20 ಮಂದಿ ಬರಲಿ, ಅವ್ರಿಗೆ ಭೇಟಿ ಆಗುವಂತದ್ದು. ಸುಮ್ಮನೆ ಎಲ್ಲೋ ಬಸ್ ಸ್ಟ್ಯಾಂಡ್ ಅದ ಭೇಟಿ ಆಗೋದು, ಲಗ್ನ ಮಂಟಪದ ಭೇಟಿ ಆಗೋದು ಅಷ್ಟು ಸೂಕ್ತ ಇರಂಗಿಲ್ಲ. ಯಾಕಂದ್ರೆ ನಮ್ದು ಕಾಯಕವೇ ಇದೆ. ಸುಮ್ಮನೆ 1 ತಾಸು 2 ತಾಸು 3 ತಾಸದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವ ತರ ನಾವು PSI ಓದಬೇಕು, KS ಓದಬೇಕು, FD ಓದಬೇಕು, SD ಓದಬೇಕು. ಆಗಲೇ ನಮ್ಮ ಶಶಿಧರ್ ಸರ್ ಹೇಳ್ತಾ ಇದ್ರು, ಈ ದುರಂತ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು PC ಮತ್ತು PSI ಬಿಟ್ಟರೆ ಬೇರೆ ಏನು ಓದ್ತಾ ಇಲ್ಲ ಅನ್ನುವಂಥದ್ದು. ನನಗೂ ಬಹಳಷ್ಟು ಅದು ನೋವು ಕಾಡ್ತಾ ಇದೆ. ಯಾಕಂದ್ರೆ ನಿಮ್ಮಲ್ಲಿ ಎಂತ ಶಕ್ತಿ ಇರಿದೆ ಅಂತಂದ್ರೆ ನೀವು ಈಸಿಯಾಗಿ UPSC ಪಾಸ್ ಮಾಡಬಹುದು, ಈಸಿಯಾಗಿ KS ಪಾಸ್ ಮಾಡಬಹುದು, ಅಷ್ಟು ಶಕ್ತಿ ನಿಮ್ಮ ಕಡೆ ಇದೆ. ಆದ್ರೂ ಕೂಡ ನಾವು ನಮ್ಮ ಗುರಿ ನಿರ್ಧಾರಗಳನ್ನ ನಾವು ಕೇವಲ PC ಮತ್ತು PSI ಗೆ ಮಾತ್ರ ಸೀಮಿತ ಮಾಡ್ಕೊಂಡಿವಿ. ಸರ್ PC ಆದವ್ರು KS ಆಫೀಸರ್ ಆಗ್ಯಾರೇನು? ಸಾಕಷ್ಟು ಜನ ನಮ್ಮ ಬಿಜಾಪುರದಲ್ಲಿ ಈರಣ್ಣ ಆಸಾಪುರ ಸರ್ ಅಂತ ಒಬ್ಬರದಾರ. ಅವ್ರ ಆರಂಭದಲ್ಲಿ ಕಂಡಕ್ಟರ್ ಆಗಿ, ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಆಮೇಲೆ PDO ಆಗಿ, ಪ್ರೆಸೆಂಟ್ KS ಆಫೀಸರ್. ಬಿಜಾಪುರದ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಗಳಾಗಿ ಸೇವೆ ಮಾಡ್ತಾ ಇದ್ದಾರೆ. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಐಗಳಿ ಅಂತ ಒಂದು ಊರದಲ್ಲಿ ಫಸ್ಟ್ ಪೊಲೀಸ್ DR ಪೊಲೀಸ್ ಆಗಿ ಸೆಲೆಕ್ಟ್ ಆಗಿ, ಆಮೇಲೆ PDO ಸೆಲೆಕ್ಟ್ ಆಗಿ, ಪ್ರೆಸೆಂಟ್ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಮಾಡುತ್ತಿರುವಂತ ನಮ್ಮ ಅಶೋಕ್ ಮಿರ್ಜಿ ಸರ್ ಅವರು ಸಾಕಷ್ಟು ವಿಡಿಯೋ ಕ್ಲಾಸ್ಗಳನ್ನು ಮಾಡ್ತಾರೆ. ಅಶೋಕ್ ಮಿರ್ಜಿ ಸರ್ ಅಂತ ಹೇಳಿ ಪ್ರೆಸೆಂಟ್ ಅಸಿಸ್ಟೆಂಟ್ ಕಮಿಷನರ್. ಅವ್ರ ಹೆಣ್ಮಕ್ಳು ಅವ್ರ ಮನೆಯಲ್ಲೇ ಕುಟುಂಬ, ಅವರು KS ಆಫೀಸರ್, ಅವ್ರ ಅಳಿಯನು KS ಆಫೀಸರ್. ಆಕ್ಚುಲಿ ಅನ್ನ ಕಡಿಮೆ ಬರಬೇಕಾದ್ರೆ ಅವರೇ ಕಾರಣ. ಅದಕ್ಕೆ ನಾವು ಗುರಿಗಳನ್ನ ಬಹಳ ಸಂಕ್ಷಿಪ್ತವಾಗಿ ಇಟ್ಟುಕೊಂಡಿವಿ. ಇರಲಿ, ನಾವು ಮಧ್ಯಮ ಕುಟುಂಬದವರು ಅದೇನೋ ಅನ್ನೋ ಉದ್ದೇಶಕ್ಕಾಗಿ ಪೊಲೀಸ್ ಮತ್ತು PSI ಆಯ್ಕೆ ಮಾಡ್ಕೊಂಡಿವಿ. ಆದ್ರೆ ಅದಾದ ನಂತರ ನಿರಂತರವಾಗಿ ನಾವು ಓದಿದ್ದೇ ಆದ್ರೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಏರ್ಲಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾ ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಮಹಾವಿದ್ಯಾಲಯಕ್ಕೆ ಕೊಡುವಂತ ಮಾತೇನು ಅಂತಂದ್ರೆ, ಬದಾಮಿಯಲ್ಲಿ ನಾ ಬಂದ್ರೆ ಬೇಕಾದಂತ ಸಮಯದಲ್ಲಿ ಬಂದ್ರು ಕೂಡ, ಅಥವಾ ನೀವು ಯಾವಾಗ ಬೇಕಾದಾಗ ಕರೆದ್ರು ಕೂಡ ನಾವು ಈ ಒಂದು ಸಂಸ್ಥೆಗೆ ಬರ್ತೀವಿ. ನಿಮ್ ಜೊತೆಯಲ್ಲಿ ನಾವು ಕೂಡ ವಿದ್ಯಾರ್ಥಿಗಳಿಗೆ ಸೇವೆ ಮಾಡುವಂತ ಒಂದು ಅವಕಾಶ ಇವತ್ತು ನಮಗೆ ಒದಗಿ ಬಂದಿದೆ. ನಮ್ಗೆ SB ವಿಜಡಂ ಕರೀರ ಕಡೆ ನಿಮ್ ಜೊತೆಯಲ್ಲಿ ನಾವು ಟೈಪ್ ಮಾಡ್ಕೊಂಡ್ಬಿಡ್ತೀವಿ. ಟೈಪ್ ಮಾಡಿಕೊಳ್ಳುವುದರ ಮೂಲಕ ನೀವು ಯಾವಾಗ ಕರಿತಿರಲ್ಲ, ನಮ್ಮ ಸಂಸ್ಥೆಯ ಉಪನ್ಯಾಸಕರು ಬೇಕಾದಂತ ನೀವು ಯಾವ ಉಪನ್ಯಾಸಕ ಕೇಳ್ತಿರಲ್ಲ, ಒಳ್ಳೆ ಕ್ವಾಲಿಟಿ ಉಪನ್ಯಾಸಕರ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು, ಇಂಗ್ಲಿಷ್ ಗ್ರಾಮರ್ ಆಗಿರಬಹುದು, ಕನ್ನಡ ಆಗಿರಬಹುದು. ಕನ್ನಡ ನಮ್ಮಲ್ಲಿ 8 ಗೋಲ್ಡ್ ಮೆಡಲ್ ತೊಗೊಂಡಂತ ಒಬ್ಬರು ಉಪನ್ಯಾಸಕರಾದ ಭಾಗೇಶ್ ಮುರಡಿ ಅಂತೇಳಿ, ದೊಡ್ಡ ಕಲಾಕಾರರು, ದೊಡ್ಡ ಕಲಾವಿದರು, ಅಂತವೆಲ್ಲ ನಮ್ಮಲ್ಲಿ ಒಂದೇ ಸಬ್ಜೆಕ್ಟ್ ಅಲ್ಲಿ 8 ಗೋಲ್ಡ್ ಮೆಡಲ್ ಅಂತ ಉಪನ್ಯಾಸಕರು. ಕನ್ನಡ ನೀವು FD ಏನಾದ್ರು ಓದ್ತಾ ಇದ್ರೆ, ಅಥವಾ PDO ಕಾಲ್ಫಾರ್ಮ್ ಆಗಿದ್ದು ಅಂತಂದ್ರೆ, ಅಥವಾ ಕನ್ನಡ ವಿಷಯಕ್ಕೆ ನಿಮ್ಗೆ ಏನಾದ್ರು ಬೇಕಿದ್ರೆ ಅವ್ರು ಕನ್ನಡ ಬರ್ತಾರೆ. ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್ ಬೇಕಾದ್ರೆ ನಾನು ಬಂದಿರ್ತೀನಿ. ಇನ್ನು ಇಂಡಿಯನ್ ಪಾಲಿಟಿ ಬೇಕಾದ್ರೆ ನಮ್ಮ ಸತೀಶ್ ಸರ್ ಬಂದಿರ್ತಾರೆ. ಇನ್ನ ಮೆಂಟಾಲಿಟಿ ಬೇಕಾದ್ರೆ ನಮ್ಮ ಜಾಧವ್ ಸರ್ ಅಂತದರಲ್ಲಿ, ಆಮೇಲೆ ಅಲ್ಲಾ ಬಕ್ಷಿ ಸರ್ ಅಂತಂದ್ರೆ ಬಹಳ ಅದ್ಭುತವಾಗಿರುವಂತ ಮೆಂಟಾಲಿಟಿ